ಚಿತ್ರ ಬಹಳಷ್ಟು ಚೆನ್ನಾಗಿ ಬಹಳ ಸ್ಪಷ್ಟವಾಗಿ ಕ್ಲೀನಾಗಿ ಇಡೀ ಸಮಾಜಕ್ಕೆ ತೋರಿಸಿದ್ದಾರೆ. ಈ ಸಮಾಜದಲ್ಲಿ ಅಂಥ ಒಂದು ಇದು ರೋಗ ಇದನ್ನು ಮುಟ್ಟಿದ್ರೆ ಇದರಿಂದ ಆಗಾಗುತ್ತೆ ಹೀಗಾಗುತ್ತೆ ಅಂತ ಈ ಹಳೆ ಪೂರ್ವಜರೆಲ್ಲ ಇದನ್ನು ಹೇಳ್ಕೊಂಬಂದ್ಬಿಟ್ಟು ಈ ಸಮಾಜ ಹಾಗೇ ಹೋಗಿದೆ. ಹಾಗಾಗಿ ಒಂದು ಒಳ್ಳೆ ಸಂದೇಶ, ಇದು ಒಂದು ಒಳ್ಳೆಯ ಒಂದು ಸಿನಿಮಾ ಆಗಿದೆ. ಈ ಸಿನಿಮಾದಿಂದ ಆದರೂ ಸಮಾಜ ಅಂಥವ್ರನ್ನೆಲ್ಲ ನಾವೆಲ್ಲ ಒಂದೇ, ನಮಗೆ ಆ ಥರದ್ದು ಯಾವುದೂ ಈ ಭೇದ ಭಾವ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಈ ಸಿನಿಮಾಗೆ ನಮ್ಮ ಸರ್ಕಾರ ಸಹ ಇದನ್ನು ಶಾಲೆ ಮಕ್ಕಳಿಗಾಗಲಿ ಒಳ್ಳೆ ಕಾಲೇಜು ಇವ್ರಿಗೆ ಸ್ಟೂಡೆಂಟ್ಗಳಿಗಾಗಲಿ ಈ ಸಿನಿಮಾವನ್ನು ಫ್ರೀಯಾಗಿ ತೋರಿಸುವಂಥ ಕೆಲಸ ಮಾಡಬೇಕಾಗಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಭಾಳ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ, ಎಲ್ರಿಗೂ ಸಹ ಸಂತೋಷ ಆಗ್ತದೆ, ಎಲ್ರಿಗೂ ಸಹ ಮೆಚ್ಚುಗೆ ಆಗುವಂಥ ಚಿತ್ರ. ಥ್ಯಾಂಕ್ ಯು. ಸಮಾಜಕ್ಕೆ ಒಂದು ಕಣ್ತೆರೆಸತಕ್ಕಂಥ ಒಂದು ಸಿನಿಮಾ. ಈ ಸಿನಿಮಾನ ನಿರ್ಮಾಣ ಮಾಡಿ ನಟಿಸಿರ್ತಕ್ಕಂಥ ಆ ನಟರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಕಾರಣ ಯಾಕಂದರೆ ಅವರು ಸಮಾಜದಲ್ಲಿ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆ ಏನಿದೆ ಆ ವೈಟ್ ಪ್ಯಾಚಸ್ ಬಗ್ಗೆ ಅದನ್ನು ಹೋಗಲಾಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರು ಈ ಚಿತ್ರದ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಮನಸ್ಸಿಗಿರತಕ್ಕಂಥ ಕಾಯಿಲೆಗಿಂತ ಪ್ರಪಂಚದಲ್ಲಿ ಯಾವುದು ಬೇರೆ ಕಾಯಿಲೆನೂ ಇಲ್ಲ, ನ್ಯೂನ್ಯತೆಯೂ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ನಿಜವಾಗ್ಲೂ ಇದು ಒಳ್ಳೆ ಸಿನಿಮಾ. ಇದನ್ನು ಜನಗಳು ಬಂದು ಥಿಯೇಟ್ರಲ್ಲಿ ನೋಡಿ ಇಂಥ ಸಿನಿಮಾಗಳನ್ನ ಸಮಾಜ ತೆಗೆದಾರಲ್ಲ ಅದನ್ನು ಕೂಡ ಅದರ ಸಂದೇಶವನ್ನು ಕೂಡ ಸಮಾಜಕ್ಕೆ ತಲುಪಿಸುವಂಥ ಕೆಲಸ ಮಾಡಬೇಕು ಅಂತ ನನ್ನ ಅನಿಸಿಕೆ. ಚೆನ್ನಾಗಿದೆ ಸಿನಿಮಾ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಇಷ್ಟೊಂದು ಬ್ಯೂಟಿಫುಲ್ ಲವ್ ಸ್ಟೋರಿನ ನೋಡಿದೆ. ಆ್ಯಕ್ಚುಲಿ ವಿಟಿಲಿಗೋ ಎಷ್ಟು ಅಸಹ್ಯ ಪಟ್ಕೊಂಡು ಜನ ನೋಡ್ತಾರೆ ಅಂತಲೂ ಗೊತ್ತು. ಅದನ್ನು ಇಷ್ಟು ಬ್ಯೂಟಿಫುಲ್ ಆಗಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ ಈ ಮೂವಿ. ಒಂದು ಒಳ್ಳೆ ಮೂವಿ ಮಾಡಿ ಆ್ಯಂಡ್ ಲವ್ ಸ್ಟೋರಿನೂ ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಆ್ಯಕ್ಚುಲಿ ಕಾಜಲ್ ಅವ್ರಿಗೆ ಸಿಕ್ಕಿದೆ, ದ ಲೀಡ್ ಆ್ಯಕ್ಟ್ರೆಸ್. ನಾನು ಅದೇ ಹೇಳಿದೆ, ಪ್ರತಿಯೊಂದು ಫ್ರೇಮಲ್ಲೂ ನಾನು ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಬರ್ತಾರೆ ಅಂತ. ಅಷ್ಟು ಚೆಂದ ಕಾಣ್ತಾರೆ ಆ್ಯಂಡ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಮಹೇಶ್, ಐ ಥಿಂಕ್ ಬ್ಯೂಟಿಫುಲ್ ಮೂವಿ, ಡಿರೆಕ್ಷನ್ ಆಗಲಿ ಆ್ಯಂಡ್ ವಿಟಿಲಿಗೋ ಇಟ್ಕೊಂಡು ಅವರು ಮೂವಿನ ಪರ್ಫಾರ್ಮ್ ಮಾಡಿದ್ದಾರೆ. ಅಂದರೆ ಈಸ್ ಟ್ರೈಂಗ್ ಟು ಆಲ್ಸೋ ಟೆಲ್ ದ್ಯಾಟ್ ಅದು ಒಂದು ಕಾಯಿಲೆ ಅಲ್ಲ ಆ್ಯಂಡ್ ಇಟ್ಸ್ ಜಸ್ಟ್ ನಾರ್ಮಲ್, ಇಟ್ಸ್ ಜಸ್ಟ್ ಅ ಸ್ಕಿನ್ ಕಂಡೀಷನ್. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಒಂದು. ಆ್ಯಂಡ್ ಇನ್ನೊಂದು ಏನಂದರೆ ನನಗೆ ಮ್ಯೂಸಿಕ್ಕು ತುಂಬ ಇಷ್ಟ ಆಯಿತು. ಆ ಮ್ಯೂಸಿಕ್ ಆ ಸ್ಟೋರಿಗೆ ಎಷ್ಟು ಚೆಂದ ಕಾಂಪ್ಲಿಮೆಂಟ್ ಮಾಡ್ತಾ ಇತ್ತಂದರೆ ಐ ರಿಯಲಿ ಕಂಗ್ರ್ಯಾಚುಲೇಟ್ ದಿ ಎಂಟೈರ್ ಟೀಮ್, ಮಹೇಶ್ ಅವ್ರಿಗೆ ಆ್ಯಂಡ್ ಕಾಜಲ್ ಆ್ಯಂಡ್ ದಿ ಎಂಟೈರ್ ಟೀಮ್ ಫಾರ್ ಸಚ್ ಅಮೇಝಿಂಗ್ ಮೂವಿ. ಸೊ ನಾನು ಎಲ್ಲ ಆಡಿಯನ್ಸ್ಗೆ ಹೇಳ್ತಾ ಇದ್ದೀನಿ, ನೀವೆಲ್ಲ ಬನ್ನಿ ಈ ಒಂದು ಬ್ಯೂಟಿಫುಲ್ ಮೂವಿನ ನೋಡಿ. ಎಷ್ಟು ಚೆಂದ ಲವ್ ಸ್ಟೋರಿ ಅಂದರೆ ನೀವು ಕೂತ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನಾನು ಇದೊಂದು ಎಂಟರ್ಟೈನಿಂಗ್ ಮೂವಿ, ಇದೊಂದು ಹ್ಯೂಮರ್ ಇದೆ, ಅದು ಇದೆ ಇದು ಇದೆ ಅಂತ ನಾನು ಹೇಳೋದಿಲ್ಲ. ಬಟ್ ಇದೊಂದು ಬ್ಯೂಟಿಫುಲ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ನೀವೆಲ್ಲ ಬಂದು ಫ್ಯಾಮಿಲಿ ಜೊತೆ ನೋಡುವಂತಹ ಸ್ಟೋರಿ. ಸೊ ಬನ್ನಿ ಈ ಮೂವಿನ ನೋಡಿ ಆ್ಯಂಡ್ ಎಲ್ಲ ಈ ಟೀಮ್ಗೆ ಸಪೋರ್ಟ್ ಮಾಡಿ. ಇದು ಭಾಳ ಸಾಮಾಜಿಕ ಕಳಕಳಿಯ ಚಿತ್ರಗಳು ಇತ್ತೀಚೆಗೆ ಭಾಳ ಕಡಿಮೆ ಆಗಿತ್ತು. ಈ ಚಿತ್ರ ಕೊರತೆ ನೀಗಿಸಿದೆ ಅನ್ಬೋದು. ಯಾಕಂದರೆ ಬಿಳಿ ತೊನ್ನು ಬಗ್ಗೆ ಸಮಾಜದಲ್ಲಿ ಪ್ರತಿಯೊಬ್ಬ ಮಾನವೀಯತೆಯನ್ನು ಬಿಟ್ಟು ಅವ್ರನ್ನ ನೋಡ್ತಾರೆ, ಸಮಾಜ ಬಹಿಷ್ಕಾರ ಮಾಡೋ ರೀತಿಯಲ್ಲಿ ಅವ್ರನ್ನ ಕಾಣ್ತಾರೆ. ಆದರೆ ಈ ಚಿತ್ರ ನೋಡಿದ ಮೇಲೆ ಇದೊಂದು ಸಾಮಾಜಿಕ ಕಳಕಳಿ ಮತ್ತು ಜನರಿಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಚಿತ್ರವಾಗಿದೆ. ಇವತ್ತು ಏನು ಬಿಳಿ ಪ್ಯಾಚಸ್ ತೊನ್ನು ಅಂತ ನಾವು ಏನು ತೊನ್ನು ರೋಗ, ಚರ್ಮ ರೋಗ ಹೇಳ್ತೀವಿ, ಆ ಜನರಿಗೆ ಈ ಸಿನಿಮಾ ಒಂದು ವರವಾಗಿದೆ. ಈ ಸಿನಿಮಾವನ್ನು ಸರ್ಕಾರನೇ ಹಣ ಹಾಕಿ ಫ್ರೀ ತೋರಿಸಿದ್ರೂ ಜನರಿಗೆ ಮನೋರಂಜನಾತ್ಮಕ ಶಾಲಾ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಈ ಚಿತ್ರ ಸರ್ಕಾರನೂ ಇದರಲ್ಲಿ ನೇರ ಭಾಗಿಯಾಗಬೇಕು. ಇವತ್ತು ಆರೋಗ್ಯದ ವಿಚಾರದಲ್ಲಿ ಸಾವಿರಾರು ಕೋಟಿ ನಾವು ಖರ್ಚು ಮಾಡ್ತೀವಿ, ಆದರೆ ಸರ್ಕಾರದವರು ಸಮೇತ ಇಂಥ ಚಿತ್ರಕ್ಕೆ ಆ ನಿರ್ಮಾಪಕರ ಧೈರ್ಯ ಮೆಚ್ಚಬೇಕು. ಆಕ್ಟ್ರೆಸ್ಗಳು ಇವತ್ತು ಆ ಚಿತ್ರನಟಿಯ ಧೈರ್ಯ ಮೆಚ್ಚಬೇಕು. ಇಂಥ ಒಂದು ಪಾತ್ರವನ್ನು ಆಯ್ಕೆ ಮಾಡಿಕೊಂಡು ಭಾಳ ಸಮರ್ಥವಾಗಿ ಈ ಚಲನಚಿತ್ರ ಮೂಡಿಬಂದಿದೆ. ಸಾಮಾಜಿಕ ಕಳಕಳಿ ಇದೆ. ಇವತ್ತು ಈ ಸಮಾಜವನ್ನು ತಿದ್ದುತಕ್ಕಂಥ ಈ ಚಿತ್ರಕ್ಕೆ ನಾನು ಖಂಡಿತ ಇವತ್ತು ಹೇಳ್ತಾ ಇದ್ದೇನೆ, ನಮ್ಮ ರಾಷ್ಟ್ರದ ಪ್ರಶಸ್ತಿ ಸಮೇತ ಈ ಚಿತ್ರಕ್ಕೆ ಬರಲಿ ಅಂತ ನಾನು ಆಶಿಸ್ತೀನಿ. ಮೂವಿ ಬಹಳ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಬಂದು ಎಲ್ಲರೂ ನೋಡುವಂಥ ಮೂವಿ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಇಂಥ ಒಳ್ಳೆ ರೊಮ್ಯಾಂಟಿಕ್ ಸ್ಟೋರಿ ವಿತ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಸೊ I was really blown away, especially with the background music and the scene, the screenplay, everything. So ಎಲ್ಲರೂ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ನೋಡಿ, ದಯವಿಟ್ಟು ಮಿಸ್ ಮಾಡಬೇಡಿ. ನಿಮ್ಮ ಥಿಯೇಟ್ರಲ್ಲಿ ಮಿಸ್ ಮಾಡಿದ್ರೆ ಆಮೇಲೆ ಐ ಥಿಂಕ್ ದಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ದಟ್ ಯು ಶುಡ್ ಸಿ ಇನ್ ಥಿಯೇಟರ್. ಸೊ ಥ್ಯಾಂಕ್ ಯು.